ಸಿಎಂ ಡಿಸಿಎಂ ಜೊತೆಗಿನ ಕಾಂಗ್ರೆಸ್ ಸಭೆ ಮುಕ್ತಾಯ ಆಗಿದೆ. ದೆಹಲಿಯ ಇಂದಿರಾ ಭವನದಲ್ಲಿ ನಡೆದಿದ್ದ ಮೀಟಿಂಗ್ ಮುಕ್ತಾಯ ಆಗಿರೋದು. ದೆಹಲಿಯ ಎಐಸಿಸಿ ನಾಯಕರು ಜಂಟಿ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿ ಎರಡೇ ಸಾಲಲ್ಲಿ ಆ ಸುದ್ದಿಗೋಷ್ಠಿಯನ್ನು ಮುಗಿಸಿದ್ದಾರೆ. ರಾಜ್ಯಸಭೆ ಚುನಾವಣೆಯ ಬಗ್ಗೆ ಮಾತ್ರ ಚರ್ಚೆಯನ್ನ ಮಾಡಿದ್ದೀವಿ ಅಂತ ಕೆ.ಸಿ. ವೇಣುಗೋಪಾಲ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಬೇರೆ ಯಾವ ವಿಚಾರವೂ ಕೂಡ ಚರ್ಚೆಯನ್ನ ಮಾಡಿಲ್ಲ. ನಾವು ಚರ್ಚೆ ಮಾಡಿದ್ದು ರಾಜ್ಯಸಭೆ ಚುನಾವಣೆ ಮತ್ತು ಪರಿಷತ್ ಚುನಾವಣೆ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ದೇವೆ ಅಂತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಈ ಸಾಲು ಮೀಟಿಂಗ್ಗಳ ಉದ್ದೇಶವನ್ನು ಹೇಳಿ ಮುಗಿಸಿದ್ದಾರೆ. ಅಲ್ಲಿಗೆ ಸದ್ಯಕ್ಕೆ ಕರ್ನಾಟಕದ ನಾಯಕತ್ವ ಬದಲಾವಣೆ ಇಲ್ಲ. ನಿಜವಾಗಿದೆ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿ. ಕಾಂಗ್ರೆಸ್ ಹೈಕಮಾಂಡ್ ಇಂದ ಖಚಿತಪಡಿಸಿದ ಕಾಂಗ್ರೆಸ್ ಹೈಕಮಾಂಡ್ ನಾಯಕತ್ವ ಬದಲಾವಣೆ ಕೇವಲ ಊಹಾಪೋಹ. ಸದ್ಯಕ್ಕೆ ಕರ್ನಾಟಕದ ನಾಯಕತ್ವ ಬದಲಾವಣೆ ವಿಚಾರ ಇಲ್ಲ. ಇದನ್ನೇ ಸಾರಿ ಹೇಳಿದ್ದು ಕಾಂಗ್ರೆಸ್ ಹೈಕಮಾಂಡ್. ಈಗ ಸ್ಪಷ್ಟಪಡಿಸಿರುವ ವಿಚಾರ ಏನು ಅಂತಂದ್ರೆ, ನಾವು ಚರ್ಚೆಯನ್ನ ಮಾಡಿದ್ದು ಕೇವಲ ರಾಜ್ಯಸಭೆ ಚುನಾವಣೆ ವಿಚಾರ ಮಾತ್ರ. ಇದನ್ನ ಹೊರತುಪಡಿಸಿದರೆ ಬೇರೆ ಯಾವ ವಿಚಾರವನ್ನು ನಾವು ಚರ್ಚೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಹಲವು ರೀತಿಯ ಸ್ಪೆಕ್ಯುಲೇಷನ್ ಮಾಡಿದರು, ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸಾರಿ ಹೇಳಿದ್ದು, ಈಗ ಈ ನಾಯಕರು ಹೋಗಿದ್ದು ರಾಜ್ಯಸಭೆ ಚುನಾವಣೆಯ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ, ಪರಿಷತ್ ಚುನಾವಣೆ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ, SIR ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ಅಂತ ಹೇಳಿ. ಕುರ್ಚಿ ಚೇರ್ವಾರ ಬಗ್ಗೆ ಚರ್ಚೆಯ ಬಗ್ಗೆ ಎಲ್ಲಿಯೂ ಕೂಡ ನಾವು ವರದಿಯನ್ನ ಮಾಡಲಿಲ್ಲ. ಈಗ ನಿಜವಾಗಿದೆ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿ. ನಾಯಕತ್ವ ಬದಲಾವಣೆ ಕೇವಲ ಊಹಾಪೋಹ. ಸದ್ಯಕ್ಕೆ ಕರ್ನಾಟಕದ ನಾಯಕತ್ವ ಬದಲಾವಣೆ ಇಲ್ವೇ ಇಲ್ಲ. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿ ನಿಜವಾಗಿದೆ. ರಾಜ್ಯಸಭೆ ಚುನಾವಣೆಯ ವಿಚಾರವಾಗಿ ಮಾತ್ರ ಚರ್ಚೆಯನ್ನ ಮಾಡಿದ್ದೀವಿ ಅಂತ ಕೆ.ಸಿ. ವೇಣುಗೋಪಾಲ್ ಹೇಳಿದ್ದಾರೆ. ನೋಡಿ, ಮುಖ್ಯವಾಗಿ ಈಗ ಸದ್ಯಕ್ಕೆ ಕರ್ನಾಟಕದ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಾಳೆಯದಲ್ಲಿ ತೀವ್ರ ಚರ್ಚೆಗಳು ನಡೀತಾ ಇದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾತಾಡಿದರು. ಹೈಕಮಾಂಡ್ ಕರೆದಿದ್ರು ಇವರನ್ನ. ಈಗ ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳಿಗೆ ನಡೆದಿರುವಂತಹ ಚುನಾವಣೆಯ ಅಭ್ಯರ್ಥಿಗಳ ಆಯ್ಕೆ, ಇದ್ರ ಬಗ್ಗೆಯೇ ಅಲ್ಲಿ ಗಹನವಾದ ಚರ್ಚೆ ಆಗಿರು. ಸಂಪುಟ ಪುನರ್ರಚನೆ ವಿಚಾರವಾಗಿಯೂ ಕೂಡ ಅಲ್ಲಿ ಚರ್ಚೆ ಆಗಿಲ್ಲ ಅನ್ನುವಂಥ ಮಾತು ಕೇಳಿ ಬಂತು. ರಾಜ್ಯಸಭೆ ಪರಿಷತ್ ಚುನಾವಣೆಯ ಬಗ್ಗೆ ಮಾತ್ರ ಚರ್ಚೆ ಆಗಿರೋದು. ಈ ಬಗ್ಗೆ ಎಳೆಯಾಗಿ ವಿಸ್ತೃತ ವರದಿಯನ್ನು ನೀಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಸದ್ಯಕ್ಕೆ ಯಾವುದೇ ರೀತಿಯ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ ಆಗಿಲ್ಲ. ರಿಪಬ್ಲಿಕ್ ಕನ್ನಡದ ವರದಿ ನಿಜ ಆಗಿದೆ. ಯಾವ ರೀತಿ ಯಾವುದೇ ಚರ್ಚೆ ಆಗಲ್ಲ ಅಂತ ಕೆ.ಸಿ. ವೇಣುಗೋಪಾಲ್ ಹೇಳಿದ್ದಾರೆ. ಇಂದಿನ ಸಭೆಯ ಅಜೆಂಡಾ ಬಗ್ಗೆ ವರದಿಯನ್ನ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಎಳೆಯಾಗಿ ವಿವರಿಸಿದ್ದು ರಿಪಬ್ಲಿಕ್ ಕನ್ನಡ. ಏನ್ ನಡೀತಾ ಇದೆ, ಯಾವ ವಿಚಾರದ ಬಗ್ಗೆ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಮಾಡಬಹುದು, ಈ ಬಗ್ಗೆ ಎಳೆಯಾಗಿ ಹೇಳಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ವರದಿ ನಿಜವಾಗಿದೆ. ಸಿಎಂ ಡಿಸಿಎಂ ಜೊತೆಗಿನ ಕಾಂಗ್ರೆಸ್ ಸಭೆ ಮುಕ್ತಾಯ ಆಗಿದೆ. ದೆಹಲಿಯ ಇಂದಿರಾ ಭವನದಲ್ಲಿ ನಡೆದಿದ್ದ ಮೀಟಿಂಗ್ ಮುಕ್ತಾಯ ಆಗಿರೋದು. ದೆಹಲಿಯ ಎಐಸಿಸಿ ನಾಯಕರು ಜಂಟಿ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿ ಎರಡೇ ಸಾಲಲ್ಲಿ ಆ ಸುದ್ದಿಗೋಷ್ಠಿಯನ್ನು ಮುಗಿಸಿದ್ದಾರೆ. ರಾಜ್ಯಸಭೆ ಚುನಾವಣೆಯ ಬಗ್ಗೆ ಮಾತ್ರ ಚರ್ಚೆಯನ್ನ ಮಾಡಿದ್ದೀವಿ ಅಂತ ಕೆ.ಸಿ. ವೇಣುಗೋಪಾಲ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಬೇರೆ ಯಾವ ವಿಚಾರವೂ ಕೂಡ ಚರ್ಚೆಯನ್ನ ಮಾಡಿಲ್ಲ. ನಾವು ಚರ್ಚೆ ಮಾಡಿದ್ದು ರಾಜ್ಯಸಭೆ ಚುನಾವಣೆ ಮತ್ತು ಪರಿಷತ್ ಚುನಾವಣೆ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ದೇವೆ ಅಂತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಈ ಸಾಲು ಮೀಟಿಂಗ್ಗಳ ಉದ್ದೇಶವನ್ನು ಹೇಳಿ ಮುಗಿಸಿದ್ದಾರೆ. ಅಲ್ಲಿಗೆ ಸದ್ಯಕ್ಕೆ ಕರ್ನಾಟಕದ ನಾಯಕತ್ವ ಬದಲಾವಣೆ ಇಲ್ಲ. ನಿಜವಾಗಿದೆ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿ. ಕಾಂಗ್ರೆಸ್ ಹೈಕಮಾಂಡ್ ಇಂದ ಖಚಿತಪಡಿಸಿದ ಕಾಂಗ್ರೆಸ್ ಹೈಕಮಾಂಡ್ ನಾಯಕತ್ವ ಬದಲಾವಣೆ ಕೇವಲ ಊಹಾಪೋಹ. ಸದ್ಯಕ್ಕೆ ಕರ್ನಾಟಕದ ನಾಯಕತ್ವ ಬದಲಾವಣೆ ವಿಚಾರ ಇಲ್ಲ. ಇದನ್ನೇ ಸಾರಿ ಹೇಳಿದ್ದು ಕಾಂಗ್ರೆಸ್ ಹೈಕಮಾಂಡ್. ಈಗ ಸ್ಪಷ್ಟಪಡಿಸಿರುವ ವಿಚಾರ ಏನು ಅಂತಂದ್ರೆ, ನಾವು ಚರ್ಚೆಯನ್ನ ಮಾಡಿದ್ದು ಕೇವಲ ರಾಜ್ಯಸಭೆ ಚುನಾವಣೆ ವಿಚಾರ ಮಾತ್ರ. ಇದನ್ನ ಹೊರತುಪಡಿಸಿದರೆ ಬೇರೆ ಯಾವ ವಿಚಾರವನ್ನು ನಾವು ಚರ್ಚೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಹಲವು ರೀತಿಯ ಸ್ಪೆಕ್ಯುಲೇಷನ್ ಮಾಡಿದರು, ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸಾರಿ ಹೇಳಿದ್ದು,
ಈಗ ಈ ನಾಯಕರು ಹೋಗಿದ್ದು ರಾಜ್ಯಸಭೆ ಚುನಾವಣೆಯ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ, ಪರಿಷತ್ ಚುನಾವಣೆ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ, SIR ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ಅಂತ ಹೇಳಿ. ಕುರ್ಚಿ ಚೇರ್ವಾರ ಬಗ್ಗೆ ಚರ್ಚೆಯ ಬಗ್ಗೆ ಎಲ್ಲಿಯೂ ಕೂಡ ನಾವು ವರದಿಯನ್ನ ಮಾಡಲಿಲ್ಲ. ಈಗ ನಿಜವಾಗಿದೆ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿ. ನಾಯಕತ್ವ ಬದಲಾವಣೆ ಕೇವಲ ಊಹಾಪೋಹ. ಸದ್ಯಕ್ಕೆ ಕರ್ನಾಟಕದ ನಾಯಕತ್ವ ಬದಲಾವಣೆ ಇಲ್ವೇ ಇಲ್ಲ. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿ ನಿಜವಾಗಿದೆ. ರಾಜ್ಯಸಭೆ ಚುನಾವಣೆಯ ವಿಚಾರವಾಗಿ ಮಾತ್ರ ಚರ್ಚೆಯನ್ನ ಮಾಡಿದ್ದೀವಿ ಅಂತ KC ವೇಣುಗೋಪಾಲ್ ಹೇಳಿದ್ದಾರೆ. ನೋಡಿ, ಮುಖ್ಯವಾಗಿ ಈಗ ಸದ್ಯಕ್ಕೆ ಕರ್ನಾಟಕದ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಾಳೆಯದಲ್ಲಿ ತೀವ್ರ ಚರ್ಚೆಗಳು ನಡೀತಾ ಇದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾತಾಡಿದರು. ಹೈಕಮಾಂಡ್ ಕರೆದಿದ್ರು ಇವರನ್ನ. ಈಗ ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳಿಗೆ ನಡೆದಿರುವಂತಹ ಚುನಾವಣೆಯ ಅಭ್ಯರ್ಥಿಗಳ ಆಯ್ಕೆ, ಇದ್ರ ಬಗ್ಗೆಯೇ ಅಲ್ಲಿ ಗಹನವಾದ ಚರ್ಚೆ ಆಗಿರೋದು. ಸಂಪುಟ ಪುನರ್ರಚನೆ ವಿಚಾರವಾಗಿಯೂ ಕೂಡ ಅಲ್ಲಿ ಚರ್ಚೆ ಆಗಿಲ್ಲ ಅನ್ನುವಂಥ ಮಾತು ಕೇಳಿ ಬಂತು. ರಾಜ್ಯಸಭೆ ಪರಿಷತ್ ಚುನಾವಣೆಯ ಬಗ್ಗೆ ಮಾತ್ರ ಚರ್ಚೆ ಆಗಿರೋದು. ಈ ಬಗ್ಗೆ ಎಳೆ ಎಳೆಯಾಗಿ ವಿಸ್ತೃತ ವರದಿಯನ್ನು ನೀಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಸದ್ಯಕ್ಕೆ ಯಾವುದೇ ರೀತಿಯ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ ಆಗಿಲ್ಲ. ರಿಪಬ್ಲಿಕ್ ಕನ್ನಡದ ವರದಿ ನಿಜ ಆಗಿದೆ. ಯಾವ ರೀತಿ? ಯಾವುದೇ ಚರ್ಚೆ ಆಗಲ್ಲ ಅಂತ KC ವೇಣುಗೋಪಾಲ್ ಹೇಳಿದ್ದಾರೆ. ಇಂದಿನ ಸಭೆಯ ಅಜೆಂಡಾ ಬಗ್ಗೆ ವರದಿಯನ್ನ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಎಳೆ ಎಳೆಯಾಗಿ ವಿವರಿಸಿದ್ದು ರಿಪಬ್ಲಿಕ್ ಕನ್ನಡ. ಏನ್ ನಡೀತಾ ಇದೆ, ಯಾವ ವಿಚಾರದ ಬಗ್ಗೆ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಮಾಡಬಹುದು, ಈ ಬಗ್ಗೆ ಎಳೆ ಎಳೆಯಾಗಿ ಹೇಳಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ವರದಿ ನಿಜವಾಗಿದೆ. CM DCM ಜೊತೆಗಿನ ಕಾಂಗ್ರೆಸ್ ಸಭೆ ಮುಕ್ತಾಯ ಆಗಿದೆ. ದೆಹಲಿಯ ಇಂದಿರಾ ಭವನದಲ್ಲಿ ನಡೆದಿದ್ದ ಮೀಟಿಂಗ್ ಮುಕ್ತಾಯ ಆಗಿರೋದು. ದೆಹಲಿಯ AICC ನಾಯಕರು ಜಂಟಿ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿ 2ನೇ ಸಾಲಲ್ಲಿ ಆ ಸುದ್ದಿಗೋಷ್ಠಿಯನ್ನು ಮುಗಿಸಿದ್ದಾರೆ. ರಾಜ್ಯಸಭೆ ಚುನಾವಣೆಯ ಬಗ್ಗೆ ಮಾತ್ರ ಚರ್ಚೆಯನ್ನ ಮಾಡಿದ್ದೀವಿ ಅಂತ KC ವೇಣುಗೋಪಾಲ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಬೇರೆ ಯಾವ ವಿಚಾರವೂ ಕೂಡ ಚರ್ಚೆಯನ್ನ ಮಾಡಿಲ್ಲ. ನಾವು ಚರ್ಚೆ ಮಾಡಿದ್ದು ರಾಜ್ಯಸಭೆ ಚುನಾವಣೆ ಮತ್ತು ಪರಿಷತ್ ಚುನಾವಣೆ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ದೇವೆ ಅಂತ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಈ ಸಾಲು ಸಾಲು ಮೀಟಿಂಗ್ಗಳ ಉದ್ದೇಶವನ್ನು ಹೇಳಿ ಮುಗಿಸಿದ್ದಾರೆ. ಅಲ್ಲಿಗೆ ಸದ್ಯಕ್ಕೆ ಕರ್ನಾಟಕದ ನಾಯಕತ್ವ ಬದಲಾವಣೆ ಇಲ್ಲ. ನಿಜವಾಗಿದೆ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿ. ಕಾಂಗ್ರೆಸ್ ಹೈಕಮಾಂಡ್ ಇಂದ ಖಚಿತಪಡಿಸಿದ ಕಾಂಗ್ರೆಸ್ ಹೈಕಮಾಂಡ್, ನಾಯಕತ್ವ ಬದಲಾವಣೆ ಕೇವಲ ಊಹಾಪೋಹ. ಸದ್ಯಕ್ಕೆ ಕರ್ನಾಟಕದ ನಾಯಕತ್ವ ಬದಲಾವಣೆ ವಿಚಾರ ಇಲ್ಲ. ಇದನ್ನೇ ಸಾರಿ ಸಾರಿ ಹೇಳಿದ್ದು